ಪ್ರಾನ್ಸ್ ಗೀ ರೋಸ್ಟ್ ರೆಡಿ. ಅಲ್ಟಿಮೇಟ್ ಆಗಿದೆ ಟೇಸ್ಟು, ಸಕ್ಕದಾಗಿ ಮಾಡಿದಾರ. ಪ್ರಾನ್ಸ್ ಗೀ ರೋಸ್ಟ್ ಮಾಡಕ್ಕೆ ಟೋಟಲ್ ಆಗಿ ಇಷ್ಟು ಐಟಮ್ಸ್ ಗಳು ಬೇಕಾಗತ್ತೆ. ಸೊ ನೀಟಾಗಿ ನೋಡ್ಕೊಬಿಡಿ. ಅಮ್ಮ ಹೇಳಮ್ಮ, ಪ್ರಾನ್ಸ್ ಹೆಂಗೆ ಕೆಜಿ? ಮಾ ತಾಳಮ್ಮ ಬರ್ತೀನಿ. ಅಯ್ಯೋ ಬಂದೆ ಬಂದೆ ಬಂದೆ. ಏನಮ್ಮ ಮಾಡ್ತಿದ್ಯಾ? ಅಡುಗೆ ಮಾಡ್ತಾ ಇದ್ದೇನೆ. ಏನ ಅಡುಗೆನಾ? ಕಾಣಲ್ವ ನಾನು ಏನು ಮಾಡ್ತಿದ್ದೇನೆ? ಓ ವಾಕಿಂಗ್. ಈ ರೇಂಜಿಗೆ ಬೆಳೆದುಬಿಟ್ಟ ನೀನು. ಈ ಥರ ಟಾಂಗ್ ಎಲ್ಲ ಕೊಡತ್ತಾರ. ಅದು ಸರಿ, ಇವತ್ತೇನು ಸ್ಪೆಷಲ್ ಮಾಡ್ತೀಯಮ್ಮ? ಅಂದರೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಹತ್ರ ತುಂಬ ದಿನಗಳಾಗೋಯ್ತು, ಸುಮಾರು ದಿನ ಆಯಿತು ಅಂದರೆ ನಾನ್ ವೆಜ್ ಮಾಡೋದೆ. ಅಂದರೆ ಇವಾಗ ರೀಸೆಂಟಾಗಿ ಬರೀ ವೆಜ್ ರಿಲೇಟೆಡ್ಡೇ ಇದು ಮಾಡಿದ್ದೀವಿ, ಅಂದರೆ ವೀಡಿಯೋಸ್ಗಳಲ್ವಾ. ಸೊ ಒಂದು ನಾನ್ ವೆಜ್ ಒಂದು ಮಾಡೋಣ ಅಂತ ಅನ್ಕೊಳ್ತಿದ್ದೆ. ಸೊ ಚಿಕನ್ನು ಮಟನ್ನು ನೀ ಏನು ಹೇಳ್ತೆ ತಗೊಬರ್ತೀನಿ. ಏನು ಸ್ಪೆಷಲ್ ಮಾಡ್ತೀಯ ಹೇಳು ಬಾ. ಹಿಂಗೆ ನೀನೇ ಹೇಳು, ಏನು ತಗೋಬರ್ಲಿ? ಚಿಕನ್ ಅಲ್ಲ ಮಟನ್ ಅಲ್ಲ, ಏನು ಬೇಕು? ಫಿಶ್ ತರೋಣ ಅಂತ ಇದ್ದೆ. ಫಿಶ್ಶಾ? ಫಿಶ್ ಬೇಡ. ಪ್ರಾನ್ಸ್ ಅಮ್ಮ. ಆ ಕಡೆ ಪ್ರಾನ್ಸಲ್ಲಿ ನೀನು ಏನಾದ್ರು ಮಾಡಿದ್ದೀಯಾ? ಪ್ರಾನ್ಸಲ್ಲಿ ಅದೇ ಗೊಜ್ಜು ಥರ ಮಾಡಿದ್ದೇನೆ, ಇಲ್ಲ ತವಾ ಫ್ರೈ ಮಾಡಿದ್ದೇನೆ. ಓಕೆ, ಹಾಗಾದ್ರೆ ತವಾ ಫ್ರೈ ಅಥವಾ ಗೊಜ್ಜು ಎರಡರಲ್ಲಿ ಒಂದು ಮಾಡೋದೇ ರೆಸಿಪಿ ಮಾಡೋಣ. ಓಕೆನಾ? ಇಲ್ಲ ಗೀ ರೋಸ್ಟ್ ಮಾಡ್ತೀನಿ. ಗೀ ರೋಸ್ಟ್? ವಾವ್, ಸಖತ್. ಫಿಕ್ಸಾ? ಫಿಕ್ಸ್. ಓಕೆ, ಪ್ರಾನ್ಸ್ ಗೀ ರೋಸ್ಟ್ ಫಿಕ್ಸು. ಈ ವ್ಲಾಗು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸಿ ಕೊಡ್ತೀವಿ. ಸೊ ಅದು ಫಿಕ್ಸ್ ಇವತ್ತು. ಸೊ ಅದಕ್ಕೆ ಏನೇನು ಐಟಮ್ಸ್ ಏನೋ ತಗೊಬರೋದಿದೆ ಹೊರಗಡೆಯಿಂದ? ಎಲ್ಲ ಇದೆಯಾ ಐಟಮ್ಸು? ಪ್ರಾನ್ಸ್ ಅಷ್ಟೇ ತರೋದು. ಸೊ ಎಲ್ಲ ಐಟಮ್ಸ್ಗಳು ಇದೆ ಅಂತ ಮನೇಲೆ. ಸೊ ಸ್ಟೆಪ್ ಬೈ ಸ್ಟೆಪ್ ರೆಸಿಪಿ ಹೇಗೆ ಮಾಡೋದು ಅಂತ ಈ ಬ್ಲಾಗಲ್ಲಿ ಇರುತ್ತೆ. ಅದಕ್ಕಿಂತ ಮುಂಚೆ ಒಂದು ವೆಲ್ಕಮ್ ಮಾಡಿಬಿಡೋಣ ಅಲ್ವಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಪ್ರಾನ್ಸ್ ಗೀ ರೋಸ್ಟಿಗೆ ಪ್ರಾನ್ಸ್ ಬೇಕಲ್ಲ? ನನ್ನ ಪ್ರಕಾರ ಕೆ ಜಿ ಎಷ್ಟಾಗಿದೆಯೋ ಗೊತ್ತಿಲ್ಲ, ಕೇಳೋಣ. ಸರ್ ಆರಾಮ? ಪ್ರಾನ್ಸ್ ಹೆಂಗೆ ಕೆ ಜಿ? ಪ್ರಾನ್ಸು ಒಳ್ಳೆ ಹೈ ಕ್ವಾಲಿಟಿ ಪ್ರಾನ್ಸು 700 ರೂಪಾಯಿ ಕೊಡೋದು. 758 ರೂಪಾಯಿ ಇದೆ ಪ್ರಾನ್ಸು, ಹೈ ಕ್ವಾಲಿಟಿ. ಇನ್ನೊಂದು ಒಂದು ಸ್ವಲ್ಪ ಫ್ರೋಸನ್ ಅದು ಸ್ವಲ್ಪ ಕಮ್ಮಿಗೆ ಸಿಗ್ತದೆ. ಎಷ್ಟು? 50 ರೂಪಾಯಿ ಕಡಿಮೆ. ಇದು ಫ್ರೆಶ್. ಕೆ ಜಿ ಎಷ್ಟು? ಕೆ ಜಿಗೆ 700 ರೂಪಾಯಿ ಕೊಡ್ತೇನೆ. 700 ಹಾಕಿ. 1000 ರೂಪಾಯಿಗೆ ಹಾಕಿ. 1000 ರೂಪಾಯಿಗೆ ಎಷ್ಟು ಬರುತ್ತೆ ನೋಡಿ ಹಾಕಿ. ಫುಲ್ಲೆಲ್ಲ ರೇಟೆಲ್ಲ ಜಾಸ್ತಿ ಅಲ್ಲ. ಇನ್ನು ಮಳೆಗಾಲ ನಿಂತ ಮೇಲೆ ಇನ್ನು ಕಡಿಮೆ ಆಗ್ಬೋದಲ್ಲ? ಮಳೆಗಾಲದಲ್ಲಿ ಕಡಿಮೆ ಆಗೋದಿಲ್ಲ, ಮಳೆಗಾಲದಲ್ಲಿ ಜಾಸ್ತಿ. ಈಗ ಮಳೆಗಾಲ ಮುಗೀತಾ ಬಂತು, ಕಡಿಮೆ ಆಗುತ್ತೆ. ಇನ್ನು ಕಡಿಮೆ ಆಗುತ್ತೆ. ಮೊನ್ನೆ 800 ರೂಪಾಯಿ. 800 ರೂಪಾಯಿನಾ? ಇದೇ ಪ್ರಾನ್ಸ್ 800 ಇತ್ತು. ಹಂಗೆ ಹಾಕಿ ಒಂದು 1000 ರೂಪಾಯಿ. ಓಕೆ, ಗೊತ್ತಾಯಿತು. ಗೊತ್ತು. ಒಂದು 2 ಕೆ ಜಿ ತಾಳೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಹೆವಿ ಅನ್ನಿಸ್ತಿದೆ. ಹೆವಿ ರೇಟ್ ಆಯಿತು, ಜಾಸ್ತಿ ಹೆವಿ ಖರ್ಚಾಗಿಬಿಡುತ್ತೆ. ತಿನ್ನೋದು ನನ್ನ ಬೇಬಿ ತಿನ್ನಲ್ಲ, ನಾನು, ನಮ್ಮ ಅಪ್ಪ, ಅಮ್ಮ, ನನ್ನ ತಂಗಿ ಇಷ್ಟೇ ಜನ ತಿನ್ನೋದು. ಸೊ ಎಷ್ಟು ಬರ್ತಂದು ಇಷ್ಟು ಬಂದರೂ ಸಾಕು. ಓಕೆ, ಪ್ರಾನ್ಸ್ ತಗೊಂಡೆ. ಈಗ ಹೋಗಿ ಅಮ್ಮಂಗೆ ಕೊಟ್ಟು ಪ್ರಾನ್ಸ್ ಗೀ ರೋಸ್ಟ್ ಮಾಡದೆ. ಓಕೆ, ನಾನು ಮತ್ತು ನಮ್ಮಮ್ಮ ರೆಡಿ. ಅಂದರೆ ನಾನು ವಿಡಿಯೋ ಮಾಡೋಕ್ಕೆ ರೆಡಿ, ನಮ್ಮಮ್ಮ ಅಡುಗೆ ಮಾಡೋಕ್ಕೆ ರೆಡಿ. ಏನು ಹೇಳಿ ಹೆಸರು? ಪ್ರಾನ್ಸ್ ಗೀ ರೋಸ್ಟ್ ಮಾಡಕ್ಕೆ ನಮ್ಮಮ್ಮ ರೆಡಿ. ನೋಡಕ್ಕೆ ನೀವು ರೆಡಿನಾ? ಸೊ ಇವಾಗ ನೋಡಿ, ಪ್ರಾನ್ಸ್ ಗೀ ರೋಸ್ಟ್ ಮಾಡಕ್ಕೆ ಟೋಟಲ್ ಆಗಿ ಇಷ್ಟು ಐಟಮ್ಸ್ ಗಳು ಬೇಕಾಗತ್ತೆ. ಸೊ ನೀಟಾಗಿ ನೋಡ್ಕೊಬಿಡಿ. ಅಮ್ಮ ಹೇಳಮ್ಮ, ಕರೆಕ್ಟ್. ಇದು ಪ್ರಾನ್ಸು ಏನೋ ಹಾಕ್ದಂಗಿದೆ. ಇದಕ್ಕೆ ಫ್ರಾನ್ಸಿಗೆ ತೊಳೆದು ನೀಟಾಗಿ ಅದರಲ್ಲಿ ಒಂದು ಇದಿರುತ್ತೆ ನೋಡು. ಹೌದು, ಲೈನ್ ತರ. ಲೈನ್ ಅದು ಅವರು ತಕ್ಕೊಟ್ಟಿದ್ದಾರೆ. ಹೌದು. ಇದಕ್ಕೆ ಉಪ್ಪು, ಅರಿಶಿನ ಮತ್ತೆ ಮೊಸರು ಸ್ವಲ್ಪ ಹಾಕಿ ಕಲಸಿ. ಉಪ್ಪು, ಅರಿಶಿನ ಮತ್ತೆ ಮೊಸರು ಸ್ವಲ್ಪ ಹಾಕಿ ನೀಟಾಗಿ ಕಲಸಿ ಇಟ್ಟಿದ್ದಾರೆ. ಇದು ಕಡಿಮೆ ಒಂದು ಅರ್ಧ ಗಂಟೆ ಮುಂಚೆನೆ ನಮ್ಮಮ್ಮ ಕಲಸಿ ಇಟ್ಟಿದ್ರು. ಓಕೆ, ಈಗ ಪ್ರಾನ್ಸ್ ಗೀ ರೋಸ್ಟ್ ಮಾಡೋದಕ್ಕೆ ಐಟಮ್ಸ್ಗಳು. ಫಸ್ಟ್ ಇದು ಏನಕ್ಕೆ? ಇದು ಫ್ರೈ ಮಾಡೋಕ್ಕೆ. ಇದು ಫ್ರೈ. ಓಕೆ, ಫಸ್ಟ್ ಈಗ ಪೇಸ್ಟ್ ಮಾಡೋದನ್ನ ಹೇಳು. ಪೇಸ್ಟ್ ಯಾವುದು? ಇದು ಅದೇ ಫ್ರೈ ಅಂದ್ರೆ ಪೇಸ್ಟ್. ಓಕೆ, ಫ್ರೈ ಮಾಡಿ ಎಲ್ಲ ಪೇಸ್ಟ್ ಮಾಡೋದಾ? ಓಕೆ, ಹೇಳಮ್ಮ. ಮೆಂತೆ, ಜೀರಿಗೆ, ಕೊತ್ತಂಬರಿ, ಹುಣಸೆ ಹಣ್ಣು, ಶುಂಠಿ, ಗರಂ ಮಸಾಲೆ, ಬೆಳ್ಳುಳ್ಳಿ, ಮೆಣಸಿನಕಾಳು, ಇದು ಗೋಡಂಬಿ, ಆಮೇಲೆ ಮೆಣಸು, ಇದು ಸ್ವಲ್ಪ ಈರುಳ್ಳಿ. ಅದು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಒಗ್ಗರಣೆಗೆ. ಸಾಂಬಾರ್ ಸೊಪ್ಪು,
ಕರ್ಬೇವಿನ ಸೊಪ್ಪು, ಟೊಮ್ಯಾಟೊ. ಟೊಮೆಟೊ. ಟೋಟಲ್ ಎಷ್ಟು ಐಟಮ್ಸ್ಗಳು? ಆಮೇಲೆ ತುಪ್ಪ. ತುಪ್ಪ ಮೇನ್. ಅದೇ ಗೀ ರೋಸ್ಟ್ ಅಂದ ಮೇಲೆ ತುಪ್ಪ ಸಾಕಲ್ಲ? ಸಾಕು ತುಪ್ಪ. ಟೋಟಲ್ ಆಗಿ ಇಷ್ಟು ಐಟಮ್ಸ್ಗಳು ಬೇಕಾಗತ್ತೆ. ಓಕೆನಾ? ಇವಾಗ ಶುರು ಹಚ್ಕೊಳ್ತೀನಮ್ಮ. ಓಕೆ, ಇವಾಗ ಬಾಣಲಿ ಇಟ್ಟಾಗಿದೆ, ಆಲ್ರೆಡಿ ಬಿಸಿ ಆಗಿದೆ. ಈಗ ಶುರು ಪ್ರಾನ್ಸ್ ಗೀ ರೋಸ್ಟ್. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಮಾಡಿದ್ಯಮ್ಮ ಇದುವರೆಗೂ? ಯಾವ ಥರ ಮಾಡಿದ್ಯಾ? ಚಿಕನ್ ಗೀ ರೋಸ್ಟ್ ಮಾಡಿದೆ. ಪ್ರಾನ್ಸ್ ಗೀ ರೋಸ್ಟ್ ಫಸ್ಟ್ ಟೈಮ್ ಮಾಡ್ತಿರೋದು ನಮ್ಮಮ್ಮ. ಓಕೆ, ತುಪ್ಪ ಒಂದು 2 ಸ್ಪೂನು. ಆ್ಯಕ್ಚುಲಿ ಪ್ರಾನ್ಸ್ ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪ ಜಾಸ್ತಿ ಹಾಕಬೇಕು. ಓಕೆ, ಇದಕ್ಕೆ ಸ್ವಲ್ಪ ಈರುಳ್ಳಿನ. ಓಕೆ, ಆಮೇಲೆ ಇಲ್ಲಿ ತೋರಿಸಿದ ಎಲ್ಲ ಐಟಮ್ಸ್ಗಳು. ಇದನ್ನ ಮಾಡಿ ರುಬ್ಬದ ಇದನ್ನ ಮೆಣಸಿನ್ಕಾಯಿ ಇನ್ನೂ ಸೇರಿಸಿ. ಓಕೆ, ಪ್ರಾನ್ಸ್ ಗೀ ರೋಸ್ಟ್ ಅಂದಲ್ಲಿ ಖಾರ ಇರಬಾರ್ದಲ್ವಾ? ಖಾರ ಜೊತೆ ನಾನ್ ವೆಜ್ ಮಾಡ್ತಾರೆ, ಖಾರ ಇರಬೇಕು, ಲಿಮಿಟಲ್ಲಿ ಇರಬೇಕು. ಓಕೆ ಓಕೆ, ಈರುಳ್ಳಿನ ಸ್ವಲ್ಪ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ. ಈಗ ಫಸ್ಟು ಮೆಂತೆ ಹಾಕಿದ್ರು. ಮೆಂತೆ ಕಹಿ ಅಲ್ವಾ ನಮ್ಮ? ಅದಕ್ಕೆ ಫಸ್ಟ್ ಹಾಕೋದು ಅದನ್ನು. ಓಕೆ, ಫಸ್ಟ್ ಅದು ಚೆನ್ನಾಗಿ ಉರಿಬೇಕಿಲ್ಲ, ಕೈ ಬರುತ್ತೆ. ಓಕೆ, ಇದೆಲ್ಲ ನಮಗೆ ವಿಷಯನೇ ಗೊತ್ತಿಲ್ಲ. ಇದೆಲ್ಲ ಸೀಕ್ರೆಟ್ ವಿಷಯಗಳು. ಇದೆಲ್ಲ ಆಯುರ್ವೇದಿಕ. ಹಾಗಾದ್ರೆ ಫಸ್ಟ್ ಟೈಮ್. ಹೌದು, ನಮ್ಮಮ್ಮ ಇದುವರೆಗೂ ಚಿಕನ್ ಗೀ ರೋಸ್ಟ್ನ ಮಾಡಿದ್ದಾರೆ. ಪ್ರಾನ್ಸ್ ಗೀ ರೋಸ್ಟ್ ಇದುವರೆಗೂ ಮಾಡೇ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾವ್ರೆ. ನೋಡೋಣ ಹೇಗೆ ಬರತ್ತೆ ಅಂತ. ಈಗ ಇದು ಹುರ್ಕೊಂಡಾಯ್ತು. ನೆಕ್ಸ್ಟು ಜೀರಿಗೆ ಡೌಟಲ್ಲಿ ಹಾಕ್ತವ್ರು ಯಾವ್ದು ಹಾಕೋದು ಅಂತ. ಕೊತ್ತಂಬರಿ ಎಲ್ಲ ಹುಣಸೆ ಹಣ್ಣು ಜಾಸ್ತಿಗೆ ಹಾಕೋಣ. ಓಕೆ, ಕೊತ್ತಂಬರಿ, ಗರಂ ಮಸಾಲೆ, ಬೆಳ್ಳುಳ್ಳಿ, ಶುಂಠಿ ಇದು ಹಾಕಿ ಒಂದ್ಸಲ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇರೋದೆ. ಮಸಾಲೆ ಎಲ್ಲ ಗಮ್ಮನ್ನಲ್ಲ ಫ್ರೈ ಆಗುವಾಗ. ಗಮ್ಮಂತಿದೆ. ಇದಕ್ಕೆ ಓಕೆ, ಹಸಿಮೆಣಸಲ್ಲ, ಬ್ಯಾಡಿಗೆ. ಕಲರ್ ಚೆನ್ನಾಗಿ ಬರುತ್ತೆ. ನಾನಿದು ಫಸ್ಟು ಬಾಡಿಗೆ ಮೆಣಸು ಅಂತ ಕೇಳ್ತಿದ್ದೆ. ದಿನಸಿ ಅಂಗಡಿಗಳಿಗೆ ಹೋಗಿ ಬಾಡಿಗೆ ಮೆಣಸಿದ್ರೆ ಕೊಡಿ ಅಂತ ಕೇಳ್ತಿದ್ದೆ. ಅಪ್ಪ ತಂದೆ, ಅದು ಬಾಡಿಗೆ ಅಲ್ಲಪ್ಪ, ಬ್ಯಾಡಿಗೆ ಅನ್ನೋರು. ಆಯಿತು, ಅದೇ ಬ್ಯಾಡಿಗೆ ಕೊಡಿ ಮೆಣಸು ಅನ್ನುವೆ ನಾನು. ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಕರಿಬೇವಿನ ಸೊಪ್ಪು ಅಂತ ಯಾಕೆ ಹೇಳ್ತಾರೆ? ಅವನಿಗೆ ಕರಿ ಮಾಡೋಕ್ಕೆ ಹಾಕುವ ಸೊಪ್ಪು, ಅದಕ್ಕೆ ಕರಿಬೇವಿನ ಸೊಪ್ಪು. ಅಯ್ಯೋ, ಇನ್ನು ಏನೆಲ್ಲ ಇದೆಯೋ ತಿಳ್ಕೊಳ್ಳೋಕ್ಕೆ. ಪಾಕಶಾಸ್ತ್ರ ಅಂದರೆ ಭಾರಿ ಇಂಪಾರ್ಟೆಂಟ್ ಅಂತ. ಅದೊಂದು ಹೇಳ್ತಾರಮ್ಮ ಡೈಲಾಗ್, ಅದು ನಿಜನಾ? ಹಿಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡ್ತಾರೆ ಅಂತ. ಅದು ಹೆಂಗೆ? ಅದು ಏನಕ್ಕೆ ಹಂಗೆ ಹೇಳೋದು? ಆಗಲ್ಲ, ಎಲ್ಲನೂ ಬೇಕು. ಏನ ಕ್ಯಾಶು ಇಲ್ಲಿ ಬಂದಿದ್ದಾವೆ. ಹೆಂಗ್ ಬಂದು? ಅದು ಹಿಂಗಲ್ಲ, ಅದು ನಮ್ದು. ನಮ್ದು ಬೇರೆ ಬೇರೆ ಏನಿದೆ? ಎಲ್ಲ ನಮ್ದೇ. ಏಯ್ ಹೋಗು. ಅದೇ ಯಾಕಮ್ಮ ಹೇಳಮ್ಮ, ಹಿಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡ್ತಾರೆ ಅಂತ. ಅದೇ ಏನಕ್ಕೆ? ಅದೇ ಹಿಂಗು ತೆಂಗು ಇದ್ರೆ ಅಡುಗೆ ಮಾಡೋಕ್ಕಾಗುತ್ತೇನಾ? ಅದೇ ಅಲ್ವಾ, ಅದೇನಕ್ಕೆ ಬಂದಿದ್ದ ಮಾತು ಮತ್ತೆ? ಅಥವಾ ಗಾದೆನ ಅದು ಭಾರಿ ಈಸಿ ಅಡುಗೆ ಮಾಡೋದು ಅಂತ. ಹಂಗೆ ಅಡುಗೆ ಮಾಡಿ ನೋಡಬೇಕು, ಆಮೇಲೆ ಅದರ ರಿಸಲ್ಟ್ ಗೊತ್ತಾಗೋದು. ಹೊಗೆ ಬರ್ತಾ ಇದೆ. ಇದು ಆನ್ ಮಾಡಿದ್ಯಲ್ಲ? ಓಕೆ, ಎಕ್ಸಾಸ್ಟ್ ಬ್ಯೂಟಿ ಹೇಳ್ತೈತೆ ಅವ್ರು ನೋಡೆ. ಅದನ್ನ ಹಾಕಿಲ್ಲ ಶುಂಠಿ. ಇದು ಅದ್ಯಾವ್ದು ಗೋಡಂಬಿ ಹಾಕದೆ ಅಲ್ಲ, ಅದು ಇದು ಹುಣಸೆ ಹಣ್ಣು ಅದು ರುಬ್ಬುವಾಗ ರುಬ್ಬೇಕಾರೆ ಹಾಕ್ತೀಯಾ? ಓಕೆ, ನೀಟಾಗಿ ಇದು ಎಷ್ಟೊತ್ತಂಗೆ ಹುರ್ಕೋಬೇಕಮ್ಮ? ಇದು ಹೆಂಗೆ ಗೊತ್ತಾಯ್ತು ಯಾವಾಗ ಸ್ಟಾಪ್ ಮಾಡಬೇಕು ಅಂತ? ಅದು ಸ್ಮೆಲ್ ಬರುತ್ತೆ ಚೆನ್ನಾಗಿ, Okay. ಘಮ ಘಮ ಅನ್ನುತ್ತೆ.
ಮತ್ತೆ ಇದು ನೋಡಿದ್ರೆ ಗೊತ್ತಾಗಲ್ಲ ಅಲ್ಲ? ಅಂದರೆ ರೋಸ್ಟ್ ಆಗಿರೋ ಥರ ಆಗಿರುತ್ತೆ ಹೌದು. ಅಂದರೆ ಕರ್ತೋಗ್ಬಾರ್ದು, ರೋಸ್ಟ್ ಆಗಿರಬೇಕು. ಇದನ್ನ ರುಬ್ಕೊಂಡು ಹಾಂ, ಒಗ್ಗರಣೆ ಮಾಡಿ ಕುದಿಸಿ ಓಕೆ ಅದು ಹಾಕಿ ಕುದಿಸಿದ್ರೆ ಆಯ್ತು. ಅದಕ್ಕೇನು ಬೇಯೋಕ್ಕೇನು ಹೆಚ್ಚೊತ್ತಿಲ್ಲ. ಓಕೆ ಚಿಕನ್ ಮಟನ್ ಚಪ್ಪ ಆಗಿರುತ್ತೆ. ಓಕೆ ನೋಡುವ ಹಾಗಾದರೆ ಪಟ ಅಂತ ರೆಡಿ ಆಗ್ತಿದೆ. ಇನ್ನೇನು ಹಾಕ್ತೀಯಮ್ಮ ಈಗ? ಏನಿಲ್ಲ ರುಬ್ಬೋದು. ಓಕೆ, ಇದು ರುಬ್ಬೇಕಾದ್ರೆ ಅದನ್ನ ಹಾಕೋದಷ್ಟೇ. ಹೌದು. ಓಕೆ, ರುಬ್ಬಕ್ಕೆ ರೆಡಿ ಮಾಡ್ಕೊ. ಓಕೆ, ಇದೀಗ ತಣ್ಣಗಾಗಬೇಕಲ್ಲ ಫಸ್ಟು. ಓಕೆ, ಒಂದು 10 ನಿಮಿಷ ಬಿಡ್ತೀಯಾ? ಬಿಡ್ತೇನೆ. ಓಕೆ, 10 ನಿಮಿಷ ಬಿಟ್ಟು ಓಕೆ ಇವಾಗ ಆಫ್ ಮಾಡೋ ಹಾಗಾದರೆ. ಆಫ್ ಮಾಡಿ ಆಫ್ ಮಾಡು ಆಯ್ತಾ? ಓಕೆ. ಈಗ ಇದನ್ನ ತಣ್ಣಗಾಗೋವರೆಗೂ ವೆಯ್ಟ್ ಮಾಡ್ತಾರೆ. ತಣ್ಣಗಾದ್ಮೇಲೆ ರುಬ್ಕೊಂತಾರೆ. ಇವಾಗ ನೋಡಿ ಒಂದು 10 ನಿಮಿಷ ಬಿಟ್ಟೆ ಅಮ್ಮ. ಓಕೆ, ಸ್ವಲ್ಪ ತಣ್ಣಗಾದ್ಮೇಲೆ ಆದರೂ ಬಿಸಿ ಇದೆ ಸ್ವಲ್ಪ. ಓಕೆ, ಸ್ವಲ್ಪ ತಣ್ಣಗಾಗಿದೆ. ಒಂದು 10 ನಿಮಿಷ ಬಿಟ್ಟು ಇವಾಗ ಇದನ್ನ ಮಿಕ್ಸಿಗೆ ಹಾಕಿದ್ದಾರೆ. ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಬೇಕು. ಓಕೆ, ಜಾಸ್ತಿ ಅಲ್ಲ, ಸ್ವಲ್ಪ ನೀರು ಹಾಕಿ ಮುಚ್ಚಿ ನೀಟಾಗಿ ರುಬ್ಬಿಕೊಳ್ಳೋದೆ. ಓಕೆ. ಓಕೆ ಆಯಿತು. ಅಯ್ಯೋ ವಾವ್, ಒಳ್ಳೆ ಪೇಸ್ಟ್ ಆಗಿದೆಯಲ್ಲಮ್ಮ. ಕೆಂಪು ಚಟ್ನಿ ಮಸ್ತರೇ ಆಗಿದೆ. ಈಗ ಇದನ್ನ ಒಗ್ಗರಣೆ ಇಡಬೇಕು. ಈಗ ಒಗ್ಗರಣೆ ಇಡಬೇಕಾ? ಓಕೆ, ಶುರು ಹಚ್ಕೊ ಪಟಾಪಟ್ ಅಂತ. ಓಕೆ, ಇವಾಗ ಇಲ್ಲಿ ನೋಡಿ ಪೇಸ್ಟ್ ಇಲ್ಲಿ ರೆಡಿ ಇದೆ. ಒಳ್ಳೆ ದಪ್ಪ ಆಗಿದೆ ಪೇಸ್ಟು. ಈಗ ಮತ್ತೆ ಸೇಮ್ ಟು ಸೇಮ್ ಅದೇ ಬಾಣಲಿ ಇನ್ನೊಂದ್ಸಲ ಆನ್ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಇದೇನಕ್ಕೆ ಪಾಪುಗೆ ಇಟ್ಟಿರೋದಾ? ಓಕೆ ಓಕೆ. ಈಗ ತುಪ್ಪ. ಇದು ಆ್ಯಕ್ಚುಲಿ ಪ್ರಾನ್ಸ್ ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪನೇ ಮೇಯ್ನ್ ಇಂಪಾರ್ಟೆಂಟು. ಅದೇ ಟೇಸ್ಟ್ ಕೊಡೋದು, ಸಖತ್ ಟೇಸ್ಟ್ ಕೊಡೋದೇ ಅದು. ಮತ್ತೆ ಲಾಸ್ಟಿಗೆ ಹಾಕಬೇಕಾ? ಓಕೆ ಓಕೆ. ಇವಾಗ ಇದಕ್ಕೆ ಫಸ್ಟ್ ಏನು ಹಾಕ್ತೀಯಮ್ಮ? ಈರುಳ್ಳಿ ತಾನೆ? ಹಂಗೆ ಪಕ್ಕ ಗೊತ್ತಮ್ಮ ನಮಗೆ. ಓಕೆ, ಕರಿಬೇವು, ಈರುಳ್ಳಿ. ಸಾಕ್ಬಿಡು. ಓಕೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಈಗ ನೀಟಾಗಿ ಒಂದು ಹೇಳಲ್ವ, ಒಂದು ಸಿಲ್ವರ್ ಅಲ್ವಾ? ಅಲ್ಲ, ಏನು ಹೇಳ್ತಾರೆ, ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ, ಆ ಟ್ರಾನ್ಸ್ಪರೆಂಟ್ ಕರೆಂಟ್ ಬರೋವರೆಗೂ ಆ ಕರಿಬೇವಿನ ಸೊಪ್ಪು ಕರ್ಟೋದಂಗೆ ಆಗೋಗಿರುತ್ತೆ ಅಂತದ್ದು. ಇದ್ರ ಜೊತೆ ಹಾಕಿದ್ರೆ ಏನಾಗಲ್ವಾ? ಓಕೆ ಅದು ಮಾತ್ರ ಹಾಕಿದ್ರೆ ಓಕೆ ಓಕೆ ಓಕೆ. ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತಲ್ಲಮ್ಮ. ತುಪ್ಪದೇ ಟೇಸ್ಟ್ ಅದು ಅಲ್ವಾ? ನೋಡೋಣ ಹತ್ತಿರ ಒಂದು ಎಷ್ಟಿರ್ಬೋದಮ್ಮ ಇದರಲ್ಲಿ ಪ್ರಾನ್ಸು? ಲೆಕ್ಕ ಹಾಕಿದ್ದು ಏನಾದರೂ? ಅವ್ರನ್ನ ಹತ್ರ ಒಂದು 50 ಬರುತ್ತೆ ಅಂತ ಅಂದಿದ್ರು. ಏನಪ್ಪ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಈ ಟೊಮೆಟೊ ಮತ್ತು ಸಾಂಬಾರು ಸೊಪ್ಪು ಲಾಸ್ಟಿಗೆ ಹಾಕ್ತೀಯಾ? ಮಸಾಲೆ ಹಾಕುವಾಗ ಓಕೆ. ಕೆಲವು ಟೊಮೆಟೊ ಹಾಕಲ್ಲ. ಕೆಲವ್ರು ಹಾಕಲ್ವಾ? ಯಾಕೆ? ನನಗೆ ಟೇಸ್ಟ್ ಬರಲಿ, ಒದಗಲಿ ಅಂತ ಹಾಕೋದು. ಓಕೆ. ಓಕೆ ಓಕೆ ಓಕೆ. ಈಗ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇದೆ. ಬರಲಿ. ಟಂಟಡೆ ನೋಡಿ, ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ. ಇವಾಗ ಮಸಾಲೆ ಹಾಕಿ ನೀಟಾಗಿ ನೈಸಾಗಿದೆ ಮಸಾಲೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಲ್ಲಮ್ಮ. ನೀರು ಹಾಕಿ ಇದು ಮಾಡಿ ಕೊಡು, ನಾನು ತಿರುಗಿಸ್ತಾ ಇರ್ತೀನಿ. ಒಳ್ಳೆ ಇದಾಗಿದೆ. ಇದಕ್ಕೆ ಪ್ರಾನ್ಸ್ ಅಂಟ್ಕೊಂಡ್ರೆ ಅಯ್ಯೋ ಮಸ್ತರೇ ಇರುತ್ತೆ ಟೇಸ್ಟು ಮಾತ್ರ ಅಲ್ಲಮ್ಮ. ಆ ಟೇಸ್ಟು ಬೇರೆ. ನನಗೆ ಏನೋ ಒಂಥರ, ನನಗೆ ನಾನ್ ವೆಜ್ಜಲ್ಲಿ ಪ್ರಾನ್ಸು ಟಾಪು. ಸಕ್ಕತ್ ಇಷ್ಟ ಆಗುತ್ತೆ ನನಗೆ. ಪ್ರಾನ್ಸ್ ಬಿಟ್ಟರೆ ನನಗೆ ಮಟನ್ ತುಂಬ ಇಷ್ಟ ಆಗುತ್ತೆ, ಫಿಶ್ಶು ತುಂಬ ಇಷ್ಟ ಆಗುತ್ತೆ, ಲಾಸ್ಟಿಗೆ ಚಿಕನ್ನು. ಬಟ್ ಆದರೂ ಜಾಸ್ತಿ ತಿನ್ನೋದೇ ಚಿಕನ್ನು, ಯಾಕೆಂದರೆ ಕಡಿಮೆ ರೇಟ್ ಅಲ್ವಾ? ಅಲ್ಲಮ್ಮ, ಅದೊಂದು ಅದು ನಿಜನೇ. ಅದು ಅಂದರೆ ಕಡಿಮೆ ರೇಟ್ ಅಂದರೆ ಬೇಗ ಆರ್ಡ್ರ್ ಮಾಡ್ಬೋದು ನಾವು. ಈಗ ನಿಜ ಹೇಳ್ಬೇಕಂದ್ರೆ ಇವಾಗ ನಾವು ಪ್ರಾನ್ಸ್ ಆಗಿರೋದು, ಮೀನಾಗಿರೋದು, ಮಟನ್ ಆಗಿರೋದು ನಾವು ಕಡಿಮೆನೇ ತರೋದು. ಆದರೆ ಕೋಳಿ ಮಾತ್ರ ತರ್ತಾನೇ ಇರ್ತೀವಿ ನಾವು. ಯಾಕೆ? ಮೀನು ಒಳ್ಳೇದು ಬಾಡಿಗೆ.
ಹೌದು ಆದರೆ ಯಾವಾಗಲೂ ತಿನ್ನೋಕೆ ಇಷ್ಟ ಆಗಲ್ಲ. ಹೌದು, ಅದು ನಿಜಾನೇ. ಅದು ಮೀನು ತುಂಬಾ ಒಳ್ಳೆಯದು, ಆದರೆ ಯಾವಾಗಲೂ ತಿನ್ನೋಕೆ ಇಷ್ಟ ಆಗಲ್ಲ, ಅದು ಹೇಳಲ್ವಾ? ಚಿಕನ್ ಆದರೆ ಬೇರೆ ಬೇರೆ ಟೈಪ್ ಮಾಡ್ಬೋದು. ಹೌದು, ಅದು ನಿಜಾನೇ. ಮತ್ತು ಬಾಡಿಗೆ ಇದು ವಿಷಯ. ಒಳ್ಳೇದಂತಲ್ಲ ಚಿಕನ್. ಹೌದು, ಚಿಕನ್ ಒಳ್ಳೆ ಪ್ರೋಟೀನ್. ಓಕೆ, ಇದೀಗ ಕೊತ ಅನ್ಬೇಕಾ? ಅನ್ನಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಅನ್ಬೇಕು, ಡ್ರೈ ಆಗಬೇಕಲ್ಲ. ಡ್ರೈ ಆದ್ಮೇಲೆ ಹಾಕದ ನೀನು? ಇದು ಹಾಕ್ತೇನೆ, ಇದ್ರ ಜೊತೆನೇ ಬೇಯಿಸೋದು. ಓಕೆ, ಟೊಮೆಟೊನ? ಹೌದು, ಟೊಮೆಟೊ ಅಲ್ಲ, ಇದು ಸ್ವಲ್ಪ ಪ್ರಾನ್ಸ್ನ. ಓಕೆ, ಯಾಕಂದರೆ ಅದು ಫ್ರೈ ಮಾಡಿದ್ದೇವಲ್ವ ಅವನ್ನೇ. ಹೌದು, ಹಂಗಾಗಿ ಓ ಅದ್ರ ಜೊತೆಗೆ ಓಕೆ, ಪ್ರಾನ್ಸ್ ಜೊತೆಗೆ ಇದ್ರ ಜೊತೆಗೆ ನೀಟಾಗಿ ಇದಾದಾಗ ನೀಟಾಗಿ ಅಂಟ್ಕೊಳತ್ತೆ. ಇದಿಷ್ಟು ಗಟ್ಟಿ ಇದೆಯಲ್ಲ. ಹೌದು, ಪ್ರಾನ್ಸ್ ಹಾಕಿದ ಕೂಡಲೇ ನೀರು ಬಿಡುತ್ತೆ. ಓಕೆ, ಹಂಗೆ. ಓ, ಮಳೆ ಬರ್ತಾ ಇದೆ ಹೊರಗೆ. ನಮ್ಮ ಹಾಸನದಲ್ಲಿ ಮಳೆ ಇದೆ, ನಿಮ್ಮೂರಲ್ಲಿ ಮಳೆ ಇದೆಯಾ? ಸೊ ಈಗ ಇನ್ನು ಎಷ್ಟೊತ್ತಮ್ಮ ಇದು? ಕುದಿ ಬಂದಮೇಲೆ ಹಾಕ್ತೀನಿ. ಓಕೆ, ಒಂದು ಸ್ವಲ್ಪ ಕೊತ ಅಂದು ಅಂತ ಇದೆಯಲ್ಲಮ್ಮ. ಹೆಚ್ಚು ನೀರು ಹಾಕಿಲ್ಲಲ್ಲ. ಚೆನ್ನಾಗಿದ್ದೇ ಇರತ್ತಮ್ಮ. ಯಾಕೆ ಹೇಳೋ? ಕ್ಯಾಶ್ಯೂ ಹಾಕಿದ್ಯಾ, ತುಪ್ಪ ಹಾಕಿದ್ಯಾ, ಒಳ್ಳೆ ಟೇಸ್ಟ್ ಇರುತ್ತೆ ಅದು ಪ್ರಾನ್ಸ್ ಜೊತೆ ತಿನ್ನೋಕ್ಕೆ. ಅಂತೂ ಬಿಡು, ನಿಂಗೇನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ನಿನ್ನ ಸೊಸೆ ಅಂತೂ ತಿನ್ನಲ್ಲ ಇದನ್ನ. ಅವಳೆಲ್ಲಿ ತಿಂತಾಳೆ? ಫ್ರಾನ್ಸಲ್ಲಿ ತಿನ್ನಲ್ಲ, ಅಪರೂಪ. ಒಂದು ತಿಂದರೆ ಹೆಚ್ಚು ಅವಳು. ಇದು ಮಸಾಲೆನೇ ತಿನ್ನಲ್ಲ. ಅದನ್ನು ತಿನ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಅದು ಅವಳಿಗೆ ಒಂದೊಂದು ಥರ ಚಿಕ್ಕಲ್ ಥರ ಆಡ್ತಾಳೆ ಅವಳು. ತಿನ್ನಬೇಕು ಅನ್ಸುತ್ತೆ ತಿಂತಾಳೆ. ಅದು ನಾವು ಹೇಳಿದ್ರೆ ತಿನ್ನಲ್ಲ ಅವಳು, ಸುಮ್ಮನೆ ಇದ್ರೆ ತಿಂತಾಳೆ ಅವಳು. ಅವಳು ತಿಂದಿಲ್ಲ ಅಂದರೆ ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ಅವಳದು ನಾನೇ ತಿನ್ಬೋದು. ಓಕೆ, ಈಗ ನೋಡಿ ಪ್ರಾನ್ಸ್ನ ಆ್ಯಕ್ಚುಲಿ ಇದು ಮ್ಯಾರಿನೇಟ್ ಮಾಡಿರೋದು ಹೆಂಗಾಗಿದೆ ಅಂದರೆ, ಅಮ್ಮ ಅವ್ರು ಹೇಳ್ದಂಗೆ 50 ಪೀಸ್ ಇಲ್ಲ ಇದ್ದ, 30 ಪೀಸ್ ಏನೋ ಇದ್ದಂಗಿದೆ. ನೀಟಾಗಿ ಇದನ್ನು ಪ್ರೆಸ್ ಮಾಡಿ ಒಳಗೆ ತಳ್ಳಿಬಿಡಿ. ನಂಗೆ ಈಗಲೇ ತಿನ್ಬೇಕು ಅನ್ನಿಸ್ತಾ ಇದೆ. ಹಸಿನೇ ಓಕೆ, ನೀಟಾಗಿ ಅಮ್ಮ ಇದು ಬೇಗನೆ ಡ್ರೈ ಆಗತ್ತೆ ಅನ್ಸುತ್ತೆ. ನೋಡಿ ನೀರು ಬಿಡ್ಕೊಳತ್ತಾ? ಅಮ್ಮ ನೀರು ಬಿಡು, ನಂಗೆ ಡ್ರೈ ಬೇಕಮ್ಮ. ಡ್ರೈ ಡ್ರೈ ಆಗತ್ತಾ? ಬೇಯಬೇಕಲ್ವಾ, ಮಸಾಲೆ ಎಲ್ಲ ಎಳ್ಕೋಬೇಕು. ಓಕೆ, ನೋಡೋಣ ಹಾಗಾದರೆ. ಅಮ್ಮ ನೀಟಾಗಿ ಕಲ್ಸಮ್ಮ, ಓಕೆನಾ? ಈಗ ಮುಚ್ಚಿಡ್ತೀಯಾ? ಮುಚ್ಚು ಹಾಗಾದ್ರೆ ನೋಡೋಣ. ಸಲ ನೀರು ಬಿಡ್ಕೊಂಡಾಗ ಒಂದು ಸಲ ತೋರಿಸೋಣ, ಅದಾದ್ಮೇಲೆ ಡ್ರೈ ಆದಮೇಲೆ ಒಂದು ಸಲ ತೋರಿಸೋಣ, ಓಕೆನಾ? ಓಕೆ, ಕ್ಲೋಸ್ ಡನ್. ನಡಿಯಮ್ಮ. ನೀರೇನ ಬಿಟ್ಟಿದ್ಯಾ? ತೋರ್ಸಮ್ಮ. ಏನಮ್ಮ ಸಾರು ಆಯ್ತಲ್ಲಮ್ಮ? ಫಸ್ಟ್ ಸಾರಾಗುತ್ತೆ, ಆಮೇಲೆ ಗಟ್ಟಿ ಆಗುತ್ತೆ. ಪಕ್ಕನಾ? ಅಮ್ಮ ನಿಂಗೆ ಚೆನ್ನಾಗಿ ಗೊತ್ತು ನನಗೆ ಸಾರು ಇಷ್ಟ ಆಗಲ್ಲ ಅಂತ. ಇದು ಅದು ಕುದೀಲಿ ಮಾರಯ್ಯ. ನೋಡೋಣ. ನಾನು ಹೇಳಿಲ್ವ, ಅದು ನೀರು ಬಿಡುತ್ತೆ. ಈಗ ಪ್ರಾನ್ಸ್ ಬೆಂದಾಗಿರತ್ತಾ? ಬೆಂದಾಗಿರುತ್ತೆ. ಹೌದಾ? ಬೇಗ ಬೇಯೋದು. ಬೇಗ ಬೇಯತ್ತವ. ಸೀ ಫುಡ್ಗಳು ಬೇಗ ಅಲ್ವಾ ಬೇಯೋದು? ಓಕೆ, ಹಾಗಾದರೆ ಇದನ್ನು ಈಗ ನೀನು ಇನ್ನೂ ಎಷ್ಟೋ ತನಕ ಕಾಯ್ಬೇಕು? ಇವಾಗ ಒಂದು 10 ನಿಮಿಷ ಆಗಿಲ್ವಾ ನಾವು ಬಿಟ್ಟು? 1/2 ಗಂಟೆ ಕುದಿಬೇಕಂತ. 1/2 ಗಂಟೆ ಕುದಿಬೇಕಾ? ಓಕೆ, ನೋಡೋಣ ಹಾಗಾದರೆ. ನನಗೆ ಯಾಕೋ ಈ ಥರ ನೀರಿದ್ದರೆ ನಂಗೆ ಸೀರಿಯಸ್ಲಿ ನಂಗೆ ಇಷ್ಟ ಅಲ್ಲ ಪ್ರಾನ್ಸ್. ನಂಗೆ ಪ್ರಾನ್ಸ್ ಸಾರು ಇಷ್ಟ ಆಗಲ್ಲ. ನನಗೆ ಪ್ರಾನ್ಸು ರೋಸ್ಟು ಯಾವತ್ತಿದ್ರೂ ಟೇಸ್ಟು ಅಷ್ಟೇ. ಸೊ ರೋಸ್ಟ್ ಆಗಿರಬೇಕು, ಫ್ರೈ ಆಗಿರಬೇಕು, ಕಬಾಬ್ ಥರ ಇರಬೇಕು. ನಂಗೆ ಆ ಥರ ಅಂದರೆ ಡ್ರೈ ಐಟಮ್ಸ್ಗಳು ನಂಗೆ ಬೇಕು. ಓಕೆ, ಬೇಗ ಫಟಾಫಟ್ ಮಾಡಮ್ಮ. ಹಾಗಾದ್ರೆ ನೋಡ, ಇನ್ನೊಂದ್ಸಲ ಮುಚ್ಚಿಡ್ತೀಯಾ? ಓಕೆ, ಓಪನ್ ಏರಲ್ಲಿ ಬೇಯಬೇಕಂತೆ. ಓಕೆ, ಬೇಯಲಿ, ನೋಡಿ ಬಿಡೋಣ. ಅಮ್ಮ ನಿನ್ನ ನಂಬ್ಕೊಂಡು ನಾನು 1000 ರೂಪಾಯಿ ಕೊಟ್ಟು ಪ್ರಾನ್ಸ್ ತಗೊಬಂದಿದ್ದೀನಿ. ನಾನು ಗಟ್ಟಿನೇ ಆಗ್ತಿಲ್ಲಲ್ಲ ಇದು. ಗಟ್ಟಿ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆಯ್ತು, ತಗೊಳ್ಳಿ. ನಂಗೆ ಗೊತ್ತಿಲ್ಲ, ಗಟ್ಟಿ ಆಗಬೇಕಿದು. ನಮ್ಮ ಅರ್ಜೆಂಟಿಗೆ ಆಗಲ್ಲ. ಗಟ್ಟಿ ಮಾಡು, ನಂಗೆ ಗೊತ್ತಿಲ್ಲ. ವೇಟಿಂಗ್. ನಿಮ್ಗೆ ಅರ್ಜೆಂಟ್ ಆಗಬೇಕು ಅಂದರೆ ಫಸ್ಟ್ ಇದನ್ನು ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕ್ಬೇಕು. ಯಾವುದನ್ನು ಬೇಯಿಸ್ಕೊಂಡು? ಇದ್ರ ಜೊತೆ ಬೆಂದರೆ ಟೇಸ್ಟ್ ಅದು. ಏನು ಪ್ರಾನ್ಸು? ಇಲ್ಲ ನಂಗೆ ಹಿಂಗೆ ಆಗಲಿ. ಆ್ಯಕ್ಚುಲಿ ಹಿಂಗೆ ಇರಲಿ. ನೀನು ಹೆಂಗೆ ಮಾಡಿದೆ ಹಂಗೆ ಮಾಡಲಿ, ಕರೆಕ್ಟ್ ಪ್ರೊಸೀಜರಲ್ಲಿ. ಬಟ್ ನಂಗೆ ಅದು ಗಟ್ಟಿ ಆಗಬೇಕು. ನೀರು ಇದು ನೋಡೋಕ್ಕೆ ಸಾರು ಥರ ಇದೆ. ಹೌದಿಲ್ಲ, ಗಟ್ಟಿ ಆಗುತ್ತೆ. ಅದಕ್ಕಿಂತ ಎಷ್ಟು ಗಟ್ಟಿಯಾಗಿಲ್ಲ ನೋಡಿ.
ಆಯ್ತು ನೋಡೇ ಬಿಡೋಣ. ಇನ್ನೊಂದು ಎಷ್ಟೊತ್ತು ತಗೋಬೋದು ಹಬ್ಬ ಬಂದೆ? ಇನ್ನೊಂದು 1/4 ಗಂಟೆನಾ? ನೋಡೋಣ ಹಾಗಾದ್ರೆ. ಇನ್ನೊಂದು 1/4 ಗಂಟೆ ಇಲ್ಲಿ ಗಟ್ಟಿ ಆಗತ್ತೆ ಅಂತ ಹೇಳೋರು ನಮ್ಮಮ್ಮ. ನಾನು ರೊಟ್ಟಿ ಹಾಕುವ. ಹಾಂ ರೆಡಿ. ಈಗ ಗಟ್ಟಿ ಆಗತ್ತೆ ನೋಡೋಣ. ಅಮ್ಮ ಗಟ್ಟಿ ಆಯ್ತಾನಮ್ಮ? ಹಾಂ ಪರವಾಗಿಲ್ಲ, ಸ್ವಲ್ಪ ಆಗ್ತಾಯಿದೆ ಅನ್ನಲ್ವಾ ಹಂಗೆ? ಕ್ಯಾರೆಟ್ ಅಲ್ವಾ ಹಿಂಗೆ ಕುದಿಸಿ ಆಮೇಲೆ ಗಟ್ಟಿ. ಬಟ್ ಇದು ಪ್ರಾನ್ಸ್ ಪೂರ್ತಿ ಮೆತ್ತಗಾಗಲ್ವಾ ಅವಾಗ? ಇಲ್ಲ ತಾನೆ, ಇನ್ನೂ ಅಂಟ್ಕೊಳತ್ತೆ ಅನ್ನೋ. ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನೋಡೋಣ ಹಾಗಾದರೆ. ಇನ್ನು ಸ್ವಲ್ಪ ತಾಗಿ ಆಗುತ್ತೆ. ಇನ್ನು ಸ್ವಲ್ಪ ತಿರುಗಿಸಿ ಗಟ್ಟಿ ಮಾಡ್ತಾರೆ ನೋಡೋಣ. ಓಕೆ, ಒಂದು ನಾನು ಅನ್ಕೊಂಡಂಗೆ ಒಂದು 70% ಬಂದಿದೆ. ಇನ್ನೂ 30% ಬರಬೇಕಂದ್ರೆ ಇನ್ನೂ ಗಟ್ಟಿ ಆಗಬೇಕು. ಓಕೆ, ಇವಾಗ ಏನಾಗ್ತೀಯಮ್ಮ? ಅದೇ ಸಾಂಬಾರು ಸೊಪ್ಪು. ಓಕೆ, ಬಟ್ ಇದು ಲಾಸ್ಟಿಗೆ ಅಲ್ವಾ ಹಾಕೋದು? ಸಾಕಾಯ್ತು ನನಗೆ. ಹಿಂಗೆ ಸಾಕಾಯ್ತು ನನಗೆ. ನನಗೆ ಕಲಿಸಿ ನನಗೂ ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ನಂಗೆ ಒಂದು ದೋಸೆ ಇಟ್ಟಿದೆಯಲ್ಲ, ಇದಕ್ಕೆ ತಿನ್ನೋ ಥರ ತಗೊಳ್ತೀನಿ ನಾನು. ನೀಟಾಗಿ ಗಟ್ಟಿ ಆಗ್ತಿದೆ. ಆಲ್ಮೋಸ್ಟ್ ಆಗಿದೆ ಅಮ್ಮ. ಇನ್ನೊಂದು 5 ನಿಮಿಷ ನೋಡೋಣ, ಆಮೇಲೆ ಸಾಕು. ಮಸ್ತೂರೆ ಆಗ್ತಾಯಿದೆ, ಗಟ್ಟಿ ಆಗಲಿ ನೋಡೋಣ. ಒಂದು ಸಲ ಆಲ್ಮೋಸ್ಟ್ ಆಗಿದೆ ಮ್ಯಾಮ್, ಆಗ್ತಿದೆ ಅಲ್ಲ? ತಳ ಬಿಡುತ್ತೆ ನೋಡಿ. ಹಾಂ ಆಮೇಲೆ ಆಗಿದೆ. ಓಕೆ, ಸಕ್ಕತ್ತಾಗಿ ಆಗ್ತದೆ ನೋಡೋಣ. ಇನ್ನೊಂದು 5 ನಿಮಿಷ ನೋಡೋಣ. ಓಕೆ, ತುಪ್ಪ ಹಾಕಮ್ಮ. ಓಕೆ, ಇವಾಗ ಗೀ ರೋಸ್ಟಿಗೆ ಮೇಯ್ನ್ ಬೇಕಾಗಿರೋದೇ ತುಪ್ಪ. ಸೊ ಇವಾಗ ನೋಡಿ ಹಿಂಗೆ ಹಾಕಿದ್ರೆ ಲಾಸ್ಟಿಗೆ ಇನ್ನೊಂದು ಸ್ಪೂನ್ ಹಾಕ್ಬೇಕಿತ್ತು. ಖಾಲಿನ ತುಪ್ಪ? ಓ, ಎಲ್ಲ ಖಾಲಿ. ನಮ್ಮ ಮನೇಲಿ ತುಪ್ಪ ಎಲ್ಲ ಖಾಲಿ. ತುಪ್ಪ ಬೇಕಾ? ತುಪ್ಪ ಹೌದಾ? ಓಕೆ, ನೀಟಾಗಿ ಮಿಕ್ಸ್ ಮಾಡಿ. ಟೇಸ್ಟ್ ಮಾತ್ರ ಅಲ್ಟಿಯಾಗಿರುತ್ತೆ. ರೆಡಿ ಆಯಿತು. ಒಂದ್ಸಲ ಫಿನಿಶಿಂಗ್ ಟಚ್ ಒಂದ್ಸಲ ಕೊಡ್ತೀನಿ. ಓಕೆನಾ? ಟನ್ ಗೀ ರೋಸ್ಟ್ ರೆಡಿ. ಏನದ ಪ್ರಾನ್ಸ್ ಗೀ ರೋಸ್ಟ್ ರೆಡಿ. ನೀಟಾಗಿ ಮಿಕ್ಸರ್ ಸಖತ್ ಎಷ್ಟಾಯ್ತು ನೋಡಿ ಅಲ್ವಾ? ನಿಜವಾಗ್ಲೂ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಸಕ್ಕದಾಗಿ ಬಂತು. ಕ್ಯಾರೆಟ್ ಅಲ್ವಾ ಹಿಂಗೆ ನೀರಿರುತ್ತೆ. ಓಕೆ, ಆಮೇಲೆ ಕುದಿಸಿ ಗಟ್ಟಿ ಆಗುತ್ತೆ. ಸಾಕು, ಇನ್ನು ತಳೆ ಬಿಟ್ಟು ಸಾಕು ಬಿಡ. ಆಫ್ ಮಾಡಾಗಾದ್ರೆ. ಸೊ ಆಫ್ ಮಾಡಿ. 100 ಸ್ಪೂನ್ ತೆಗಿಯೋದು ಸೌಟು. ಓಕೆ ರೆಡಿ ನೋಡಿ. ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಇದೆ, ಸಕ್ಕತ್ತಾಗಿದೆ. ಇವಾಗ ಟೇಸ್ಟ್ ಹೇಗೆ ಅಂತ ನೋಡೋಣ. ರೆಡಿ? ಓಕೆ ನೋಡಿ, ದೋಸೆಗೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ನೋಡೋಣ ಹೇಗಿರುತ್ತೆ ಅಂತ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ನೋಡೋಣ ಟೇಸ್ಟು. ಸಕ್ಕತ್ತಾಗಿದೆ, ಮಸ್ತಾಗಿದೆ ಟೇಸ್ಟು. ನೀರು ದೋಸೆಗೆ ಚೆನ್ನಾಗಿರುತ್ತೆ. ಈ ದೋಸೆಗೂ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಚಿಕನ್ ಗೀ ರೋಸ್ಟು, ಇದು ಪ್ರಾನ್ಸ್ ಗೀ ರೋಸ್ಟು. ನಾನು ಫಸ್ಟ್ ಟೈಮೇ ತಿಂತಾ ಇರೋದು ನೋಡಿ. ಅಲ್ಟಿಮೇಟ್ ಆಗಿದೆ ಟೇಸ್ಟು, ಸಕ್ಕತ್ತಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಟೇಸ್ಟು ಸಕ್ಕತ್ತಾಗಿದೆ. ನೀವು ಸಹ ಮಾಡ್ಕೊಳ್ಳಿ. ನೀಟಾಗಿ ರೆಸಿಪಿ ತೋರಿಸ್ಕೊಟ್ಟಿದ್ದೀವಲ್ಲ, ನೀವು ಸಹ ಆರಾಮ್ಸೆ ಮಾಡ್ಕೋಬೋದು. ಈಸಿ ಇದೆ, ಏನು ಕಷ್ಟ ಏನಿಲ್ಲ. ಕಷ್ಟ ಯಾವುದು ಗೊತ್ತಾ? ಜಾಸ್ತಿ ದುಡ್ಡು ಕೊಟ್ಟು ಪ್ರಾನ್ಸ್ ತರೋದೇ ಕಷ್ಟ. ಅದು ಬಿಟ್ಟರೆ ಇನ್ನೆಲ್ಲ ಈಸಿನೇ. ಸೊ ಹೌದು, ಸೊ ಆರಾಮ್ಸೆ ಮಾಡ್ಕೊಳ್ಳಿ. ಓಕೆನಾ? ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದು ನಮ್ಮ ಮಾತ್ರ ಮರೆಯೋಕೆ ಹೋಗ್ಬಿಡಿ. ಓಕೆನಾ? ಬೇಗ ಸಪೋರ್ಟ್ ಮಾಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಮನೇಲಿ ಟ್ರೈ ಮಾಡಿ. ಸೊ ಯಾರೇ ಟ್ರೈ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಹೀರೋಸ್, ಟಾಟಾ, ಬಾಯ್ ಹೀರೋಸ್, ಬಾಯ್.